ಮಳೆಗಾಲ ಪ್ರಾರಂಭವಾದ ಬಳಿಕ 2 ತಿಂಗಳ ಬಳಿಕ ಅಂತಲೇ ಹೇಳ್ಬೋದು, ಕಾರ್ಕಳ ತಾಲೂಕಿನಲ್ಲಿ ಬರುವಂಥ ದುರ್ಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದುರ್ಗಾ ಫಾಲ್ಸ್ ಅನ್ನುವಂಥದ್ದು ಮೈದುಂಬಿ ಹರಿತಾ ಇರುವಂಥದ್ದು. ನಾವೀಗ ದುರ್ಗಾ ಫಾಲ್ಸ್ ಸಮೀಪದಲ್ಲಿದ್ದೇವೆ. ನೋಡ್ಬೋದು ನೀವು, ಒಂದು ರೀತಿಯಲ್ಲಿ ಹಾಲ್ನೊರೆಯ ರೀತಿಯಲ್ಲಿ ನೀರು ಉಕ್ಕಿ ಹರಿತಾ ಇರುವಂಥದ್ದು. ಬಹುತೇಕ ಮೊದಲ ಮಳೆಗೆ ಈ ದೃಶ್ಯ ಇಲ್ಲಿ ಕಾಣಬೇಕಿತ್ತು. ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ, ಮಳೆ ಅನ್ನುವಂಥದ್ದು, ಮುಂಗಾರು ಮಳೆ ಅನ್ನುವಂಥದ್ದು ಬಹುತೇಕ ಕರಾವಳಿಗೆ ಕೈಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಆದರೆ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ದುರ್ಗಾ ಫಾಲ್ಸ್ನ ಸೊಬಗು ಹೆಚ್ಚಿದೆ. ಹಾಗಾಗಿ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿ ನೀಡ್ತಾ ಇರುವಂಥದ್ದು. ಈ ಫಾಲ್ಸ್ ಒಂದು ವಿಶೇಷ ಫಾಲ್ಸು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎತ್ತರದಿಂದ ದುಮ್ಮಿಕ್ಕಿ ಹರಿಯುವಂಥ ಒಂದು ಸುಂದರ ದೃಶ್ಯ ಇಲ್ಲಿಲ್ಲ. ಆದರೂ ಕೂಡ ಒಂದು ಮೆಟ್ಟಲು ಆಕಾರವಾಗಿ ಬಂಡೆಗಳ ಎಡೆಯಿಂದ ನೀರು ಅನ್ನುವಂಥದ್ದು, ಹಾಲ್ನೊರೆಯ ರೀತಿಯಲ್ಲಿ ಧುಮುಕುವ ಒಂದು ದೃಶ್ಯ ಅನ್ನುವಂಥದ್ದು ಒಂದು ರೀತಿ ಅದ್ಭುತವಾಗಿ ಕಾಣ್ತದೆ ಅಂತಲೇ ಹೇಳ್ಬೋದು. ಇದು ಜನರಿಗೆ ಒಂದು ಆಕರ್ಷಣೀಯ ಸ್ಥಳವೂ ಹೌದು. ಯಾಕಂತ ಹೇಳಿದ್ರೆ ಒಂದು ವಿಶಾಲವಾದ ಪ್ರದೇಶದಲ್ಲಿ ಕಾಣಿಸಲಿಕ್ಕಿರುವಂಥ ಒಂದು ಫಾಲ್ಸ್ ಇದಾಗಿದೆ. ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಆದರೆ ಬರುವ ಪ್ರವಾಸಿಗರು ಕೂಡ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾದ ಒಂದು ಅಗತ್ಯತೆ ಕೂಡ ಇಲ್ಲಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಅತ್ಯಂತ ಬಂಡೆಗಳನ್ನು ಹೊಂದಿರುವಂಥ ಕೊರಕಲು ಪ್ರದೇಶ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರವಾಸಿಗರು ಮೋಜು ಮಸ್ತಿ ಅಥವಾ ಇನ್ನಿತರ ಏನೋ ಒಂದು ಗಮ್ಮತ್ತು ಮಾಡುವ ರೀತಿಯಲ್ಲಿ ಬಂದಾಗ ಅಪಾಯ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಇಲ್ಲಿನ ಪರಿಸರವನ್ನು, ಇಲ್ಲಿನ ಸುಂದರತೆಯನ್ನು ಆಸ್ವಾದನೆ ಮಾಡಬೇಕಾದ ಒಂದು ಅಗತ್ಯತೆ ಇರುವಂಥದ್ದು. ಸ್ವರ್ಣ ನದಿ ಈ ರೀತಿಯಾಗಿ ಹರಿದು ದುರ್ಗಾ ಫಾಲ್ಸ್ ಆಗಿ ಕನ್ವರ್ಟ್ ಆಗಿರುವಂಥದ್ದು ಪ್ರವಾಸಿಗರಿಗೆ ಒಂದು ಖುಷಿಯನ್ನು ನೀಡುವ ರೀತಿಯಲ್ಲಿ ಈ ಫಾಲ್ಸ್ ಕಂಡು ಬರ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ಬೋದು. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವರಿಂದ ಕೇಳಿ ತಿಳ್ಕೊಳ್ಳೋಣ ಹೇಗಿದೆ ಏನು ಅಂತ ಕೇಳುವ. ಈಗ ಮಳೆಗಾಲ ಪ್ರಾರಂಭ ಆದ ಬಳಿಕ ಮೊದಲ ಬಾರಿ ಈ ರೀತಿ ಒಂದು ದೃಶ್ಯ ಕಾಣ್ತಾ ಇದೆ, ಹೇಗನ್ನಿಸ್ತಾ ಇದೆ ಸರ್? ಇದು ಇತ್ತೀಚಿನ ದಿನಗಳಲ್ಲಿ ಒಂದು ಕಾರ್ಕಳ ತಾಲೂಕು ಕೇಂದ್ರದಿಂದ ಸುಮಾರು 5ರಿಂದ 6 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಅರ್ಬಿ ಫಾಲ್ಸ್ ಇದು. ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ಭಾಳಷ್ಟು ಪ್ರವಾಸಿಗರನ್ನು ಸೆಳೆದಂಥ ಒಂದು ಪ್ರದೇಶ ಆಗಿದೆ ಇದು. ಕಾರ್ಕಳ ಕ್ಷೇತ್ರದಲ್ಲಿ ಅನೇಕ ಒಂದು ಪ್ರವಾಸಿ ತಾಣಗಳಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಪ್ರವಾಸಿಗರು ಹೊರ ಜಿಲ್ಲೆಯವರು ಬಂದು ನೋಡುವಂಥ ವಾತಾವರಣ ಇದೆ. ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ನಮ್ಮ ಈ ಒಂದು ಅತ್ಯಂತ ರಮಣೀಯವಾದಂಥ ಸ್ಥಳ. ಈ ಒಂದು ಕೇಂದ್ರದಲ್ಲಿ ಈಗ ಸ್ಥಳೀಯರು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹೊರಗಿನಲ್ಲಿ ಈಗ ಅತಿಯಾದಂಥ ಮಳೆ ಈ ವರ್ಷ ಭಾಳ ಮಳೆ ಲೇಟಾಗಿ ಸ್ಟಾರ್ಟ್ ಆಯಿತು. ಆದರೆ ಕೆಲವು ದಿನಗಳಿಂದ ಭಾಳ ಮಳೆ ಆರ್ಭಟ ವಿಪರೀತವಾಗಿ ಕಾಣ್ತಾ ಇದೆ. ಕಾರ್ಕಳ ತಾಲೂಕಿನಾದ್ಯಂತ ಇರ್ಬೋದು ಅಥವಾ ನಮ್ಮ ಮಲೆನಾಡಿನ ತಪ್ಪಲಿನಲ್ಲಿರತಕ್ಕಂಥ ಗ್ರಾಮದಲ್ಲಿ ಲ್ಯಾಂಡ್ ಸ್ಲೈಡ್ಗಳು, ಭೂಕುಸಿತಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಮಳೆಯ ತೀವ್ರತೆ ವಿಪರೀತವಾಗಿದೆ. ಹಾಗಾಗಿ ಇಲ್ಲಿನ ಪ್ರವಾಸಿಗರು ವಿಶೇಷವಾಗಿ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಖಾಲಿ ನೋಡಿ ಆನಂದಿಸ್ಬೋದು. ಯಾವುದೇ ಒಂದು ಪ್ರವಾಸಿಗರು ಇಲ್ಲಿ ಹುಚ್ಚಾಟಕ್ಕೆ ಇಳಿಯುವಂಥದ್ದನ್ನು ಮಾಡಬಾರ್ದು. ಯಾಕಂದರೆ ಅತ್ಯಂತ ಒಂದು ಅಪಾಯಕಾರಿಯಾಗಿ ಪರಿಣಮಿಸ್ತದೆ. ಅತ್ಯಂತ ನೋಡಿ ಸಂಭ್ರಮಿಸುವಂಥದ್ದು, ನೋಡಿ ಆನಂದಿಸುವಂಥದ್ದು ವಾತಾವರಣ ಇಲ್ಲಿದೆ. ಯಾವುದೇ ಕಾರಣಕ್ಕೂ ಈಗ ಅಲ್ಲಿ ಆಟ ಆಡುವಂಥದ್ದಾಗಲಿ ಇನ್ನೊಂದಕ್ಕಾಗಿ ಎಂಥ ಸಾಹಸಕ್ಕೆ ಕೈ ಹಾಕುವಂಥ ಪರಿಸ್ಥಿತಿ ಈಗ ಇಲ್ಲ. ಮುಂದಿನ ಸ್ವಲ್ಪ ನೀರು ಕಡಿಮೆ ಆದಮೇಲೆ ಹೋಗ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ಸ್ಥಳೀಯ ಆಡಳಿತ, ಸಂಬಂಧಪಟ್ಟ ಇಲಾಖೆ ಎಚ್ಚರಿಕೆ ಫಲಕಗಳನ್ನು ಹಾಕಿ ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕೆಯ ಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದೆ. ಖಂಡಿತವಾಗಿಯೂ ಪ್ರವಾಸಿಗರು, ಈಗ ಈ ವಾಹಿನಿಯನ್ನು ನೋಡ್ತಿದ್ದಂಥ ಪ್ರವಾಸಿಗರು ಖಂಡಿತವಾಗಿಯೂ ಇಂಥ ಒಂದು ಒಳ್ಳೆಯ ಸ್ಥಳಗಳಿಗೆ ಭೇಟಿ ನೀಡಿ ತಮ್ಮ ಅತ್ಯಂತ ಆನಂದವನ್ನು, ಒಂದು ಪ್ರವಾಸ ಸ್ಥಳವನ್ನು ನೋಡುವಂಥ ಒಂದು ವಾತಾವರಣ ಇಲ್ಲಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕರಾವಳಿಯ ಒಂದು ಅದ್ಭುತ ಪ್ರವಾಸಿ ತಾಣವಾಗುವತ್ತ ಈ ದುರ್ಗಾ ಫಾಲ್ಸ್ಗೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರವಾಸಿಗರು ಬಂದವರು ಒಂದು ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ಇಲ್ಲಿನ ಸೌಂದರ್ಯವನ್ನು ಸವಿಯುವಂಥ ಕೆಲಸ ಮಾಡಬೇಕು. ಹಾಗೂ ಇನ್ನಷ್ಟು ಪ್ರವಾಸಿಗರು ಇಲ್ಲಿ ಬರಬೇಕು ಮತ್ತು ಇದು ಉಡುಪಿ ಜಿಲ್ಲೆ ಒಂದು ಪ್ರಸಿದ್ಧ ಪ್ರವಾಸಿ ತಾಣ ಆಗಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.
ಸಿಟಿ.